सब में एक प्राण त्यज के अभिमान त्यज के अभिमान हरि गान गाओ हरि गान गाओ हरि नाम प्यारा हरि नाम प्यारा सबका सहारा सबका सहारा हरि नाम जप के हरि नाम जप के सुख शांति पाओ सुख शांति पाओ सब है समान सब में एक प्राण त्यज के अभिमान हरि गान गाओ हरि नाम प्यारा सबका सहारा हरि नाम जप के सुख शांति पाओ हरि नाम जप के सुख शांति पाओ हरि नाम जप के सुख शांति पाओ हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋಭವ, ಓಂ ಪಿತೃದೇವೋಭವ, ಓಂ ಆಚಾರ್ಯ ಗುರು ಅಮರ ದೇವೋಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗ. ಅಣ್ಣ, ಪ್ರೊಸೀಡ್ ಅಪ್ಪ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಿದರೂ ಸಹ ಅನ್ಮ್ಯೂಟ್ ರಿಕ್ವೆಸ್ಟ್ ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆ ಕೇಳಬಹುದು, ಅಥವಾ ಚಾಟಲ್ಲಿ ಟೈಪ್ ಮಾಡಿ ಕಳಿಸಿದ್ರು ಸಹ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಧನ್ಯವಾದಗಳು. ಅಣ್ಣ, ವಿಲ್ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಲಾಸ್ಟ್ ಚಾಟ್. ಅಣ್ಣ, ತಗೋಬಹುದಪ್ಪ. ಅಣ್ಣ, ಲಾಸ್ಟ್ ಚಾಟಲ್ಲಿ ಒಬ್ರು ಅವರ ಡ್ರೀಮ್ ಶೇರ್ ಮಾಡಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. I had a dream in which I had been to my friend's home. There was a Venkateshwara Swami photo which fell down. Later I left that place, and way back I had a darshana of a Ganesha idol is in a very old historical temple. How can I understand this message ಅಂತ ಕೇಳಿದಾರಣ್ಣ. ಅವರು ಫ್ರೆಂಡ್ ಗೊತ್ತಿದ್ದಾರೆ, ಅವ್ರಿಗೆ ಗೊತ್ತಿದ್ರೆ ಅವ್ರಿಗೆ ಹೇಳಿ ಅವ್ರ ಮನೆಯಲ್ಲಿ ಏನೋ ಒಂದು ನೆಗೆಟಿವಿಟಿ ಆಗಂಗಿದೆ, ಅದಕ್ಕೆ ವೆಂಕಟೇಶ್ವರ ಪೆರುಮಾಳ್ ಫೋಟೋ ಬಿದ್ದು ಅವ್ರಿಗೆ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಶ್ರೀ ಗಣೇಶ ದರ್ಶನ ಆಗಿದೆ ಇವ್ರಿಗೆ. ಇವ್ರು ಹೋಗ್ಬಿಟ್ಟು ಬುಧವಾರ ಗಣೇಶನ್ಗೆ
21 ಸತಿ ಗರಿಕೆಯಲ್ಲಿ ಇಟ್ಕೊಂಡು ಅವ್ರನ್ನ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹೃದಯಪೂರ್ವಕವಾಗಿ ಭಕ್ತಿಯಾಗಿ ಅದನ್ನ ಸಮರ್ಸ್ಬಿಟ್ಟು ಬೇಡ್ಕೊಳ್ಳಿ. ಅವರಲ್ಲಿರೋ ಏನೇ ಅಬ್ಸ್ಟಕಲ್ ಏನೇ ಹರ್ಡಲ್ಸ್ ಇಲ್ದೇನೋ ಅವ್ರ ಜೀವನದಲ್ಲಿ ಬೋತ್ ಸ್ಪಿರಿಚುವಲ್ ಮೆಟೀರಿಯಲ್ ಆ ಯಪ್ಪ ತೀರಿಸ್ತಾನೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ. ನಮಸ್ತೆ ಸತೀಶ್ ಅಣ್ಣ, at South Indian coastal region, is there any danger situation in future like floods and natural calamities ಅಂತ ಕೇಳಿದಾರಣ. 100% danger is there. A great tsunami is going to come in future. The height of the waves will be nearly, you cannot imagine. The entire coastal cities, everything will get submerged, including Singapore, Hong Kong, throughout the entire east coast. Everything will get submerged. ಧನ್ಯವಾದಗಳು ಅಣ್ಣ. ಅಣ್ಣ ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಐ ಆಫನ್ ಸಿ ಲಾರ್ಡ್ ನರಸಿಂಹ ಇನ್ ಮೈ ಡ್ರೀಮ್, ಈಸ್ ದೇರ್ ಎನಿ ರೀಸನ್ ಅಣ್ಣ ಅಂತ ಕೇಳಿದಾರಣ್ಣ. ಅವರು ಆಫನ್ ಮಾಡಂಗಿದ್ರೆ ಪಕ್ಕದಲ್ಲಿ ಎಲ್ಲಾದ್ರೂ ನರಸಿಂಹಸ್ವಾಮಿ ದೇವಸ್ಥಾನ ಇದ್ರೆ ಶನಿವಾರ ಹೋಗ್ಬಿಟ್ಟು ಅಲ್ಲಿ ಒಂದು ಪ್ರದಕ್ಷಿಣೆ ಮಾಡ್ಬಿಟ್ಟು ಎಷ್ಟಾಗ್ತದೋ ಅಷ್ಟು ಕುತ್ಕೊಂಡಲ್ಲಿ ಒಂದು 24 ನಿಮಿಷ ಓಂ ನಮೋ ಭಗವತಿ ವಾಸುದೇವಾಯ ಇಲ್ಲ ಓಂ ನಮೋ ನಾರಾಯಣ ಅಂತ ಜಪ ಮಾಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ಲಿ ಭಕ್ತಿಯಿಂದ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒನ್ ಮೋರ್ ಕ್ವಶನ್ ಫ್ರಮ್ ಚಾಟ್ ಅಣ್ಣ. ನಮಸ್ತೆ ಅಣ್ಣ. ಅಣ್ಣ, once it was told that Ganesha already born and he will be joining the Kalki army to establish dharma. In similar way, goddesses also born in Kali Yuga like Adi Parashakti. ಇದು ಗುರು ಅಮರಾವ್ ಅವರು ನಮ್ಗೆ ಯಾವ್ದು ಹೇಳಿಲ್ಲಪ್ಪ ಈ ತರ. ಇದು ಹೆಂಗೆ ಅವ್ರಿಗೆ ಗೊತ್ತು ಈ ವಿಷಯ ಅಂತ ನಮ್ಗೆ ಗೊತ್ತಿಲ್ಲ. ವಿ ಕೆನಾಟ್ ಕಾಮೆಂಟ್ ಆನ್ ಇಟ್. ಧನ್ಯವಾದಗಳು. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ತಿರುಪತಿಗೆ 1 ಡೇ ದರ್ಶನ ಅಂತ ಪ್ಯಾಕೇಜ್ ಇರುತ್ತೆ, ಅದರಲ್ಲಿ ಹೋಗಿ ದರ್ಶನ ಮಾಡಬಹುದಾ ತಿಳಿಸಿ ಅಂತ ಕೇಳಿದಾರಣ್ಣ. ಮಾಡಿದ್ರೆ ನಿಮ್ಗೆ ಭಗವಂತ ನಿಮ್ಗೆ ಅನುಗ್ರಹ ಮಾಡಲ್ಲ, ಅಷ್ಟೇ ಹೇಳ್ಬೋದು. ದುಡ್ಡು ಕೊಟ್ಟು ನಿಮ್ ಕನ್ವೀನಿಯಂಟ್ಗೆ ಹೋಗ್ಬಿಟ್ಟು ನೀವು ಭಗವಂತನ ದರ್ಶನ ಮಾಡೋದು, ಹಿ ವಿಲ್ ನಾಟ್ ಎಂಟರ್ಟೈನ್ ಇಟ್. ನಾವು ಇದೇ ತರ ಅವ್ರಿರುವಾಗ ಶಬರಿಮಲೆಗೆ ಹೋಗ್ಬಿಟ್ಟು ಆನ್ ದ ವೇ ವಿ ಕೇಮ್ ಟು ತಿರ್ಚಿ. ಅಲ್ಲಿ ಸಮಯಪುರಂ ಅಂತ ಒಂದು ಜಾಗ ಇದೆ, ದೇವಿದು ಸ್ಥಳ ಅದು. ಅಲ್ಲಿ ಅವತ್ತು ಹೋಗಿ ದರ್ಶನ ಮಾಡ್ಕೊಳ್ಳೋ ಅಂತ ಹೋದ್ರೆ, ಆವತ್ತು ಇಟ್ ವಾಸ್ ಎ ಫ್ರೈಡೇ, ಆಷಾಢ ಇದು ಆಡಿ ಮಂತ್. ಇಟ್ ಇಸ್ ವೆರಿ ಶ್ರೇಷ್ಠ ಇನ್ ತಮಿಳ್ನಾಡು, ಎಸ್ಪೆಷಲಿ ಫಾರ್ ದೇವಿ. ಹ್ಯೂಜ್ ಕ್ರೌಡ್ ವಾಸ್ ದೇರ್. ಆ ಕ್ಯೂನಲ್ಲಿ ನಿಂತ್ಕೊಂಡ್ರೆ ಇಟ್ ವಿಲ್ ಟೇಕ್ ನಿಯರ್ಲಿ 8 to 9 hours ಫಾರ್ ಅಸ್. ಬಟ್ ಅವರ್ ಶೆಡ್ಯೂಲ್ ವಾಸ್ ಡಿಫ್ರೆಂಟ್. ವಿ ಹ್ಯಾಡ್ ಟು ರೀಚ್ ಬ್ಯಾಂಗ್ಳೂರ್ ಆಸ್ ಪರ್ ಅವರ್ ಶೆಡ್ಯೂಲ್. ಸೊ ಅಲ್ಲಿ ಒಂದು ಸಬ್ ಇನ್ಸ್ಪೆಕ್ಟರ್ ಇದ್ರು, ಅವ್ರಿಗೆ ಕೇಳಿದ್ರೆ ಅವ್ರು ಕರ್ಕೊಂಡೋಗಿ ಹಿಂದ್ಗಡೆ ಬಿಟ್ರು. ಅಲ್ಲಿ 25 rupees ತಕೊಂಡು ನಮ್ಮ 14 ಜನನ ಒಳಗಡೆ ಬಿಟ್ರು. ಹಿಂದ್ಗಡೆ ಹೋಗಿ ನಾವು ತಾಯಿನ ದರ್ಶನ ಮಾಡ್ಕೊಂಡು ಬಂದ್ವಿ ಬೆಂಗಳೂರಿಗೆ. ನೆಕ್ಸ್ಟ್ ಡೇ ನಾನು ಹೋಗ್ಬಿಟ್ಟು ಗುರು ಅಮರಾವ್ ಫುಲ್ ಯಾವ ತರ ನಾವು ಯಾತ್ರೆ ಇತ್ತು ಅಂತ ಹೇಳಿದ್ವಿ. ಈ ಸಮಯಪುರಂದು ಹೇಳುವಾಗ he smiled and said, Devi has not blessed you ಅಂದ್ರು. Why sir ಅಂದ್ರೆ, you went in the back door giving money. Divinity will not like such kind of your way of having darshan of her. You have to stand in a dharma darshan, come
ಹ್ಯಾವ್ ದಿ ದರ್ಶನ್ ದೆನ್ ಓನ್ಲಿ ಶಿಲ್ ಬ್ಲೆಸ್ ಯು ಅಂತ ಹೇಳಿದ್ರು. ಸೊ ಆವಾಗ್ಲಿಂದ ದುಡ್ಡು ಕೊಟ್ಟು ಹೋಗೋದು ಸ್ಟಾಪ್ ಮಾಡ್ಬಿಟ್ಟಿದ್ದೀವಿ ಆದಷ್ಟು. ಧನ್ಯವಾದಗಳು ಅಣ್ಣ. ಇನ್ನೊಂದು ಏನಂದ್ರೆ ಧರ್ಮದರ್ಶನ ಬರುವಾಗ ಖಂಡಿತ ಒಂದು ಭಕ್ತ ಇದ್ದೇ ಇರ್ತಾನೆ, ಇಲ್ಲ ಒಂದು ಭಕ್ತಿ ಯಾರೋ ಒಬ್ರು ಇದ್ದೇ ಇರ್ತಾರೆ. ಸೊ ಆ ಸಮಯದಲ್ಲಿ ಆ ಭಕ್ತನಿಗೋಸ್ಕರ ಆ ಡಿವಿನಿಟಿ ಅವರು ದೇ ವಿಲ್ ಓಪನ್ ದೇರ್ ಐಸ್. ವೆನ್ ದೇ ಓಪನ್ ದೇರ್ ಐಸ್ ದ ಗೇಸ್ ವಿಲ್ ಫಾಲ್ ಆನ್ ದ ಭಕ್ತ. ಆ ಸಮಯದಲ್ಲಿ ದ ಗೇಸ್ ಓನ್ಲಿ ವಿಲ್ ನಾಟ್ ಫಾಲ್ ಆನ್ ದ ಭಕ್ತ, ಬಟ್ ದ ಗೇಸ್ ವಿಲ್ ಬಿ ಪ್ರೊಲಾಂಗ್ಡ್ ಅಲ್ವಾ, ಇಟ್ ವಿಲ್ ಫಾಲ್ ಆನ್ ಅದರ್ಸ್ ಆಲ್ಸೋ. So that benefit we will get. ಧನ್ಯವಾದಗಳು ಅಣ್ಣ. This is what Guru Amara had told us. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒಬ್ರು ಲಾಸ್ಟ್ ಚಾಟ್ ಅಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಮನುಷ್ಯನ ದೇಹದಲ್ಲಿ ಆತ್ಮ ಬಹಳ ಚಿಕ್ಕದಾಗಿರುತ್ತೆ, ಅದನ್ನು ಬೆಳೆಸುವ ಬಗೆ ಹೇಗೆ ತಿಳಿಸಿ ಅಣ್ಣ ಅಂತ ಕೇಳಿದಾರಣ್ಣ. ಇದನ್ನ ಬೆಳೆಸೋಕ್ಕಾಗಲ್ಲ. It is a creation of Parabrahma. You cannot do anything without it. ಬೆಳೆಸೋದು ಬಂದು ದ ರಾಂಗ್ ವರ್ಡ್ ದೇ ಹ್ಯಾವ್ ಯೂಸ್ಡ್ ಇಟ್. ಆತ್ಮ ಜ್ಞಾನವನ್ನು ಪಡಿಬೇಕು, ಸೆಲ್ಫ್ ರಿಯಲೈಸೇಷನ್ ಅದು ಒಂದು ಗುರು ಮೂಲಕ ಮಾಡ್ಕೊಳ್ಬೇಕಷ್ಟೇ, ಬೇರೆ ದಾರಿ ಇಲ್ಲ. You cannot increase the size of the Atma. It is impossible by you. ಧನ್ಯವಾದಗಳು. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಬೆಂಗಳೂರಿನ ಹಲಸೂರು ಸೋಮೇಶ್ವರ ದೇವಸ್ಥಾನ ಇದು ಋಷಿಗಳು ಸ್ಥಾಪಿಸಿರುವ ದೇವಸ್ಥಾನ ಅಂತ ಕೇಳಿದ್ದಾರೆ. ಮಾಂಡವ್ಯ ಮಹರ್ಷಿ ಸ್ಥಾಪಿತ. ಧನ್ಯವಾದಗಳು. ಅಣ್ಣ, ಕ್ವಶನ್ಸ್ ಫ್ರಮ್ ಯೂಟ್ಯೂಬ್ ಅಣ್ಣ. ನಮಸ್ತೆ ಅಣ್ಣ, ಏಥಿಸ್ಟ್ ಕ್ಯಾನ್ ಆಲ್ಸೋ ರೀಚ್ ಪರಬ್ರಹ್ಮ ಲೋಕ ಆರ್ ನಾಟ್ ಅಂತ ಕೇಳಿದ್ದಾರೆ. They can't reach. How can they reach? ಧನ್ಯವಾದಗಳು ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಶಂಕರಾಚಾರ್ಯ said everything is illusion, but we daily suffering from one or another problems in day-to-day life ಅಂತ ಪ್ರಶ್ನೆ ಕೇಳಿದಾರೆ. What he said was correct. What life we are living and what we are seeing through the physical life, everything is illusion in Brahma. It is not permanent. What you see after self-realization through the third eye, that is the real thing. That is the real creation of Parabrahma. That is Nitya, that is Satya. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಅವರ ವೈಫ್ಗೆ ಲಾಂಗ್ ಕ್ಯೂ ಅಲ್ಲಿ ನಿಲ್ಲೋಕ್ಕಾಗೋದಿಲ್ಲ, ಆರೋಗ್ಯ ಸಮಸ್ಯೆ ಇದೆ, ಇಂಥ ಟೈಮ್ನಲ್ಲಿ ಧರ್ಮ ದರ್ಶನ ಮಾಡೋದು ಕಷ್ಟ ಆಗುತ್ತೆ, ಎನಿ ಸಜೆಷನ್ ಅಂತ ಕೇಳಿದಾರಣ್ಣ. ದಟ್ ಈಸ್ ಎಕ್ಸೆಪ್ಷನಲ್ ಕೇಸ್. ಭಗವಂತನ ಸ್ಮರಣೆ ಮಾಡ್ಕೊಂಡು ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಟ್ಟು ಅಂತವ್ರಿಗೆ ಸ್ಪೆಷಲ್ ಈ ಸೀನಿಯರ್ ಸಿಟಿಸನ್ ಅಂತ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರ ಮೂಲಕ ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಎಲ್ಲ ದೇವಸ್ಥಾನದಲ್ಲಿ ಇವಾಗ ಹೆಲ್ತ್ ಪ್ರಾಬ್ಲಮ್ ಸೀನಿಯರ್ ಸಿಟಿಸನ್ಸ್ ಅಂದ್ರೆ ದೇ ಗಿವ್ ಫಸ್ಟ್ ಪ್ರಿಫರೆನ್ಸ್ ಅಂಡ್ ಎ ಸಪರೇಟ್ ಎಂಟ್ರಿ ಇಸ್ ದೇರ್, ಥ್ರೂ ದಟ್ ದೇ ಕ್ಯಾನ್ ಗೋ ಹ್ಯಾವ್ ದಿ ದರ್ಶನ್ ಅಂಡ್ ಕಮ್. ಧನ್ಯವಾದಗಳು ಅಣ್ಣ. ಒನ್ ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ನಮಸ್ತೆ ಅಣ್ಣ, ಪ್ರಾಣವಿದ್ಯೆ ಎಂದರೆ ಏನು? ಇದನ್ನು ಈಗಿನ ಕಾಲದಲ್ಲಿ ಕಲಿಯುವ ಅವಶ್ಯಕತೆ ಇದೆಯಾ ಅಣ್ಣ ಅಂತ ಕೇಳಿದಾರೆ. ಯಾವುದು ಏನದು? ಪ್ರಾಣವಿದ್ಯೆ. ಪ್ರಾಣಾಯಾಮ. ಅದು ಪ್ರಾಣ ವಿದ್ಯೆ ಅಲ್ಲ, ಪ್ರಾಣಾಯಾಮ.
ಅದು ಪತಾಂಜಲಿ ಮಹರ್ಷಿ ನಮ್ಗೆ ಕೊಟ್ಟಿದ್ದಾರೆ 32 ವೇ ಆಫ್ ಪ್ರಾಣಾಯಾಮ. ಅದು ಒಂದು ಗುರು ಮೂಲಕ ಒಳ್ಳೆ ಸಾಧನೆ ಮಾಡಬೇಕು. ಮಾಡಿದ್ರೆ ಇಟ್ ವಿಲ್ ಹೆಲ್ಪ್ ಯು ಬೋತ್ ಸ್ಪಿರಿಚುವಲಿ ಅಂಡ್ ಮೆಟೀರಿಯಲಿ. ಯು ವಿಲ್ ಹ್ಯಾವ್ ಎ ವೆರಿ ಗುಡ್ ಫಿಸಿಕಲ್ ಹೆಲ್ತ್ ಕಂಡೀಷನ್ ಥ್ರೂ ಔಟ್, and you will control your breathingness in it, and you will have a longevity of life. It will control all your 5 senses by doing the pranayama. ಧನ್ಯವಾದ ಅಣ್ಣ. ಅಣ್ಣ ಒಬ್ರು ಅಣ್ಣ ತಮಗಾದ ಅನುಭವನ ಶೇರ್ ಮಾಡ್ಕೊಂಡಿದ್ದಾರೆ ಅಣ್ಣ. ಐ ವಿಲ್ ರೀಡ್ ಔಟ್ ಅಣ್ಣ. ನಮಸ್ತೆ ಅಣ್ಣ, ನನಗೆ ಇತ್ತೀಚೆಗೆ ಧ್ಯಾನ ಮಾಡುವ ಸಂದರ್ಭದಲ್ಲಿ ಬೆನ್ನು, ಹೊಟ್ಟೆ, ಕುಂಕುಮ ಇಡುವ ಜಾಗ, ಕತ್ತು ಈ ಪಾರ್ಟ್ಸ್ಗಳಲ್ಲಿ ಬಳಿ ವಿದ್ಯುತ್ ಒಳ ಹೋಗುವ ಅನುಭವ ಆಗಿದೆ. ಅಂತಿಮವಾಗಿ ಕುಂಕುಮ ಇಡುವ ಜಾಗವನ್ನು ಸೇರಿ ಯೆಲ್ಲೋ ಕಲರ್ ಬೆಳಕು ಕಾಣಿಸುತ್ತಾ ಜುಮ್ ಅಂತ ಬಾಡಿ ಎಲ್ಲ ಸ್ಪ್ರೆಡ್ ಆಗುತ್ತೆ, ವಿದ್ಯುತ್ ಅನುಭವ ಆಗುತ್ತೆ, ಕಿರುಚುತ್ತೇನೆ. ಈ ರೀತಿ ಧ್ಯಾನ ಮಾಡುವಾಗ ಅನುಭವ ಆಗಿದೆ ಅಣ್ಣ ಅಂತ ಶೇರ್ ಮಾಡಿದಾರಣ್ಣ. ಇದು ಸಹಜ. ಸ್ಪಿರಿಚುವಲ್ ಸಾಧನೆ ಮಾಡುವಾಗ ಈ ತರ ಅನುಭವಗಳೆಲ್ಲ ಆಗ್ತದೆ. ಅದ್ರ ಬಗ್ಗೆ ಅವ್ರು ಚಿಂತೆ ಪಡೋದು ಬೇಡ. ಧ್ಯಾನವನ್ನು ಆ ಪೋರ್ಷನ್ ಪರ್ಫೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ಲಿ. ಹಲವಾರು ಈ ತರ ಅನುಭವಗಳಾಗ್ತದೆ, ಡೈವರ್ಟ್ ಮಾಡ್ಕೋಬಾರ್ದು ಅವರು. ಕಾನ್ಸಂಟ್ರೇಟ್ ಆನ್ ಧ್ಯಾನ ಪೋರ್ಷನ್ ಒಂದು. ಧನ್ಯವಾದಗಳು ಅಣ್ಣ. ಅಣ್ಣ ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಬೆಂಗಳೂರಿನ ಹಲಸೂರು ಸೋಮೇಶ್ವರ ದೇವಸ್ಥಾನವನ್ನು ನೀವು ದರ್ಶನ ಮಾಡಿದ್ದೀರಾ ಅಣ್ಣ ಅಂತ ಕೇಳಿದಾರಣ್ಣ. ಮಾಡಿದೀವಪ್ಪ ನಾವು. ನಮ್ಮ ಮನೆ ಇರೋದೇ ಪಕ್ಕದಲ್ಲಿ. ಡೈಲಿ ಹೋಗ್ತೀವಿ ನಾವು. ಆ ತಂದೆ ತಾಯಿನ ದರ್ಶನ ಮಾಡ್ಕೊಂಡು ಬರ್ತೀವಿ ನಾವು. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೂಡಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ಕಾರ ಸರ್, ಈಸ್ ಅವರ್ ಲೈಫ್ ಫ್ರೀ ಡೆಸ್ಟಿನ್ಡ್ ಅಂತ ಕೇಳಿದಾರೆ. As per your karma, it is predestined. ಧನ್ಯವಾದಗಳು ಅಣ್ಣ. Anna, one question from YouTube, Anna. Some people involved in bad activities, even though they are leading rich life, is it their free will, destiny, or a fate? ಅಂತ ಕೇಳ್ತಾರೆ. As per their karma, their actions, they are living their life. If they want to change, they can change. If they know what they are doing is not correct, they have to change. Knowingly, if they continue doing the bad things, they'll have to undergo the repercussions of it in the next janma or in the same janma, as per their karma. ಧನ್ಯವಾದಗಳು ಅಣ್ಣ. ಅಣ್ಣ ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಮಾಯೆ ಎಂದರೆ ಏನು? ಇದು ಒಳ್ಳೆಯದೋ ಕೆಟ್ಟದ್ದೋ ಅಂತ ಕೇಳಿದಾರ. ಮಾಯೆ ಇಸ್ ಡಿವೈನ್ ಮದರ್. ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಬಾಯಿನಲ್ಲಿ ನಾವು ಹೇಳಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯು ಹ್ಯಾವ್ ಟು ರಿಯಲೈಸ್ ದಟ್ ಮಾಯಾ. ದಟ್ ಕ್ಯಾನ್ ಬಿ ಡನ್ ಬೈ ಗೆಟಿಂಗ್ ಎ ಗುರು ಹೂ ವಿಲ್ ಎಜುಕೇಟ್ ಯು, ಗಿವ್ ದ ಸಾಧನ ಟು ಎಕ್ಸ್ಪೀರಿಯನ್ಸ್ ದಿಸ್ ಮಾಯಾ ಅಂಡ್ ಹೌ ಟು ಓವರ್ಕಮ್ ದಿಸ್ ಮಾಯಾ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ ಚಾಟಲ್ಲಿ. ನಮಸ್ತೆ ಅಣ್ಣ, ನಮ್ಮ ಮನೆಯ ದೇವರು ಶಿವ. ನಾವು ತಿರುಪತಿಗೆ ಹೋಗಬಾರದು.
ಯಾರಾದರೂ ಕರ್ಕೊಂಡು ಹೋಗಬೇಕು ಅಂತಾರೆ, ನಿಜಾನ ಅಣ್ಣ ಅಂತ ಕೇಳಿದೆ ಅಣ್ಣ. ಆ ತರ ಏನಿಲ್ಲ, ಇದು ನೀವಾಗಿ ಮಾಡ್ಕೊಂಡಿರೋ ಒಂದು ಆ, ಕಟ್ನಿಟ್ಟು. ಈಶ್ವರ ಒಂದೇ, ತಿರುಪತಿ ಬಾಲಾಜಿ ಒಂದೇ, ಭಗವಂತ ಎಲ್ರು ಪರಬ್ರಹ್ಮ ಸ್ವರೂಪ. ಆ ತರ ಯಾವುದು ಹೇಳಿಲ್ಲ ಯಾರು. ಇವರಾಗಿ ಕೆಲವರು ರೆಡ್ ಲೈನ್ ಡ್ರಾ ಮಾಡ್ಕೊಂಡಿದ್ದಾರೆ. ದೇ ಕ್ಯಾನ್ ಗೋ ಟು ತಿರುಪತಿ ಅಂಡ್ ಕಮ್, ಅಡ್ಡಿಲ್ಲ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳಿದಾರೆ ಅಣ್ಣ. ನಮಸ್ತೆ ಅಣ್ಣ, ಧ್ಯಾನ ಮಾಡುವಾಗ ವಿತ್ ಮೈ ನಾಲೆಜ್ ತಲೆ ಹಿಂದಕ್ಕೆ ಹೋಗುತ್ತೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಣ್ಣ ಅಂತ ಕೇಳಿದಾರೆ ಅಣ್ಣ. ಇದು ಏನಾಗಿದೆ ಅಂದ್ರೆ, there are two planes, one the spiritual plane and the physical plane. So when you're practicing the spiritual sadhana, you get into the spiritual plane. So at that time, the physical body in the physical plane will feel little bit hard to adjust. ಆವಾಗ ಈ ಒಂದು ಟೈಪ್ ಆಫ್ ವೇರಿಯೇಷನ್ಸ್ ಇದೆ ಫಿಸಿಕಲ್ ಬಾಡಿನಲ್ಲಿ. ಅದಕ್ಕೆ ಇವ್ರು ಏನ್ ಮಾಡ್ಬೇಕು, ಗೋಡೆಗೆ ಆನ್ಕೊಂಡು ಬೆನ್ನಿಟ್ಕೊಂಡು ತಲೆ ಇಟ್ಕೊಂಡು ಧ್ಯಾನ ಮಾಡಿದ್ರೆ ದಿಸ್ ಕೈಂಡ್ ಆಫ್ ಥಿಂಗ್ ವಿಲ್ ನಾಟ್ ಕಮ್, ದೇ ವಿಲ್ ಓವರ್ಕಮ್ ಇಟ್ ಸ್ಲೋಲಿ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರೆ ಅಣ್ಣ. ನಮಸ್ತೆ ಅಣ್ಣ, ಅಸ್ಟ್ರೋ ಟ್ರಾವೆಲ್ ಅನ್ನು ರಾತ್ರಿ ಮಾತ್ರ ಮಾಡಬಹುದಾ ಅಥವಾ ಬೆಳಗ್ಗೆ ಮಾಡೋಕ್ಕಾಗಲ್ವಾ? ಮಲಗಿಕೊಂಡೇ ಮಾಡಬೇಕಾ ಅಣ್ಣ, ತಿಳಿಸಿ ಅಂತ ಕೇಳಿದಾರೆ ಅಣ್ಣ. When you perfect this art of astral travel, anytime you can do this astral travel. ಧನ್ಯವಾದಗಳು ಅಣ್ಣ. ಸತೀಶ್ ಕುಮಾರ್ ಅಣ್ಣ, ಮಾತಾಡಿ ಅಣ್ಣ. ಅಣ್ಣ ನಮಸ್ಕಾರ. ನಮಸ್ಕಾರ, ಹೇಳಿ ಶಶಿಕುಮಾರ್. ಅಣ್ಣ, ಅಮರ 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 ಅಂತ ಹೇಳ್ತಾ ಹೇಳ್ತಾ ರಾಮ 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 ಆಗ್ಬಿಟ್ಟಿರ್ತದೆ ಅಣ್ಣ. ನಾವು ಹೇಳ್ತೇವೆ ಇದು ಧ್ಯಾನ ಮಾಡ್ಬೇಕಾದ್ರೆ ಹ್ಮ್. ಧ್ಯಾನ ಕೂತಿರ್ತೀವಲ್ಲ ಅಣ್ಣ. ಹ್ಮ್. ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಅಮರ 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 ಅಂತ ಧ್ಯಾನ ಮಾಡ್ತಾ ಮಾಡ್ತಾ ರಾಮ 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 ಅಂತ ಬಂದ್ಬಿಟ್ಟಿರ್ತದೆ ಅಣ್ಣ. ಒಳ್ಳೇದು. ಅಮರ ರಿವರ್ಸ್ ಮಾಡಿದೆ ರಾಮ, ರಾಮ ರಿವರ್ಸ್ ಮಾಡಿದೆ ಅಮರ. ಇದೇ ಸೂಕ್ಷ್ಮ ಆದದ್ದು. ಅದೇ ಅಮರ 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 ಅಂತ ಅಮರ ಅನ್ನೋದು ಅಂತ ರಾಮ 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 ಅಂತ ಬಂದ್ಬಿಟ್ಟಿರ್ತದೆ. ಅದಕ್ಕೆ ನಿಮ್ಗೆ ಕೇಳ ಅದೇಪ್ಪ, ಅವರು ಸಾಕ್ಷಾತ್ ಶ್ರೀರಾಮ, ಅದಕ್ಕೆ ಆ ತರ ನಿಮ್ಗೆ ಆಗೋದು, ಗೋಚರ ಆಗೋದು. ಇದು ಸತ್ಯ. ಅರ್ಥ ಆಯ್ತರ? ಅರ್ಥ ಆಯ್ತರ ನಿಮ್ಗೆ? ಹ್ಞೂ ಅಣ್ಣ, ಆಯ್ತು. ಅದೇ ನಾನು ಹೇಳ್ಬೇಕಾದ್ರೆ ರಾಮ ರಾಮ ಅಂತಿತ್ತು, ಅದಕ್ಕೆ ಕೇಳಿದೆ ನಿಮ್ಗೆ. ಅದೇ ಅವ್ರು ಶ್ರೀರಾಮ, ಅವ್ರು ಸಾಕ್ಷಾತ್, ಅದಕ್ಕೆ ಆ ತರ ಗೋಚರ ಆಗೋದು. ಸರಿ ಅಣ್ಣ, ನಮಸ್ಕಾರಪ್ಪ. ನಮಸ್ಕಾರ ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಹ್ಮ್. ಜಾತ್ರೆಯಲ್ಲಿ ದೇವರು ದರ್ಶನಕ್ಕೆ ಹೋದಾಗ ಅಲ್ಲಿ ಜನಸಂದಣಿ ಇರುತ್ತದೆ, ಆಗ ಅಲ್ಲಿ ಇರುವ ಒಳ್ಳೆಯವರ ಕರ್ಮ ನಮಗೆ ಬರುತ್ತಾ ಅಂತ ಕೇಳಿದಾರಣ್ಣ. ನಿಮ್ಗೆಲ್ಲ ಸಿಂಪಲ್ ಆಗಿ ಪದೇ ಪದೇ ಹೇಳ್ತಾ ಇದೀವಿ. ನೀವೆಲ್ಲೇ ಹೋಗಿ, ಯಾವ ಜಾತ್ರೆಗಾಗದು ಹೋಗಿ, ಎಲ್ಲೇ ಹೋದ್ರೇನು ಮನೆ ಬಿಟ್ಟು ಹೋಗುವಾಗ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಟ್ಟು ಆ ತಂದೆಗೆ ಹೃದಯಪೂರ್ವಕ ಒಂದು ನಮಸ್ಕಾರ ಮಾಡ್ಬಿಟ್ಟು ಹೋಗಿ. ಏನೂ ಆಗಲ್ಲ. ಅಲ್ಲಿ ಏನೇ ಆಗಂಗಿದ್ರೆ ನೆಗೆಟಿವ್ ಆಗಿ ಆ ತಂದೆ ನಿಮ್ಮನ್ನ ಕಾಪಾಡ್ತಾರೆ. ಇದು ಸತ್ಯ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಭೂಮಿಯ ಮೇಲೆ ಮಾತ್ರ ದುಡ್ಡನ್ನು ಗಳಿಸಿ ತಿನ್ನುವ ವ್ಯವಸ್ಥೆ ಇದೆಯೋ ಅಥವಾ ಬೇರೆ ಸ್ವರ್ಗಲೋಕದಲ್ಲಿ ಈ ವ್ಯವಸ್ಥೆ ಇದೆಯೋ ತಿಳಿಸಿಕೊಡಿ ಅಣ್ಣ ಅಂತ ಕೇಳಿದಾರಣ್ಣ. ನಮ್ಮ ಭೂಮಿಯಲ್ಲಿ
ಈ ಕಲಿಯುಗದಲ್ಲಿ ಮಾತ್ರ ಈ ದುಡ್ಡಿನ ವ್ಯವಹಾರ ಬಂತು. ಮಿಕ್ಕಿದ ಯುಗದಲ್ಲಿ ಬೇರೆ ತರ ಆಯ್ತು ವ್ಯವಹಾರ. ದಟ್ ಈಸ್ ನೋನ್ ಆಸ್ ಬಾರ್ಡರ್ ಸಿಸ್ಟಮ್. ಬೇರೆ ಬೇರೆ ಲೋಕದಲ್ಲಿ ಬೇರೆ ಬೇರೆ ತರ ಇರ್ತದೆ. ಇಟ್ ವಿಲ್ ನಾಟ್ ಬಿ ದ ಸೇಮ್. ಡಿವೈನ್ ಲೋಕಸ್ದಲ್ಲಿ ಈ ತರ ದುಡ್ಡು ಇರಲ್ಲ, ಈ ತರ ಬಾರ್ಡರ್ ಸಿಸ್ಟಮ್ ಇರಲ್ಲ. ಅವ್ರಿಗೆ ಈ ತರ ಅವಶ್ಯಕತೆನೂ ಇರಲ್ಲ. ಅವ್ರಿಗೆ ದೇರ್ ನೀಡ್ಸ್ ಆರ್ ವೆರಿ ಲಿಮಿಟೆಡ್. ಅವ್ರಿಗೆ ಅಲ್ಲಿ ಹಸು ಇರಲ್ಲ. ಈ ತರ ಕಾಮ ಕ್ರೋಧ ಅರಿಸ್ಟೆಡ್ ವರ್ಗ ಹಸು ಈ ತರ ಯಾವುದು ಇರಲ್ಲ ಅಲ್ಲಿ. ಡಿವೈನ್ ಲೋಕಸ್ದಲ್ಲಿ ದ ಅಟ್ಮಾಸ್ಫಿಯರ್, ದ ವೇ ಆಫ್ ಲಿವಿಂಗ್ ಇಸ್ ಎಂಟೈರ್ಲಿ ಡಿಫರೆಂಟ್. ಧನ್ಯವಾದಗಳು ಅಣ್ಣ. ಸಮ್ ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ. ವೈ ಹ್ಯೂಮನ್ ಲೈಫ್ ಸ್ಪ್ಯಾನ್ ಈಸ್ ವೆರಿ ಶಾರ್ಟ್? ಇಫ್ ವಿ ಗಾಟ್ 500 years more, then we get more time to eradicate our karmas ಅಂತ ಇದೆ. ಅಲ್ಲ, ಅವ್ರನ್ನ ನಮ್ಮ ಇದು ವೆಬ್ಸೈಟ್ ನಲ್ಲಿ ನೋಡಿ ಅಂತ ಹೇಳಿ ಅದನ್ನ ಕ್ಲೀನ್ ಆಗಿ ರಿಗಾರ್ಡಿಂಗ್ ದ ಯುಗಾಸ್ ಸ್ಪೆಸಿಫೈಡ್ ದ ಲೈಫ್ ಸ್ಪ್ಯಾನ್ ಆಫ್ ಹ್ಯೂಮನ್ ಬೈಯಿಂಗ್ ಸಚ್ ಯುಗಾಸ್ 432 years, and that of Treta Yuga is 3/4 of it, and that of Dwapara Yuga is twice Kali Yuga, that is twice of 108 years. Kali Yuga, the lifespan of a human being is 108 years. This is the system. This is the Yuga Dharma. It cannot be changed. If you have to live longer, you will have to get a guru, do the spiritual dharana, do tapas, and control your breath, bring it to nil. You can live for any number of years. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. Anna, one question from YouTube, Anna. Earth is also having 7 chakras like human. ಅಂತ ಕೇಳಿ. Only the human body has got the 7 chakras. Earth is not having any chakras. ಧನ್ಯವಾದಗಳು ಅಣ್ಣ. And one more question from YouTube, Anna. Some Aghori shared their experience of seeing Lord Shiva. Is it true ಅಣ್ಣ ಅಂತ ಕೇಳಿದಾರೆ. 100% it is true. They have done the sadhana by virtue of which Bhagwan Ishvara could have given them darshan. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ ಚಾಟಲ್ಲಿ. ನಮಸ್ತೆ ಅಣ್ಣ. ಅಣ್ಣ, ಹುಟ್ಟುಹಬ್ಬದ ಆಚರಣೆಯನ್ನು ಅನಾಥಾಶ್ರಮದಲ್ಲಿ ಆಚರಣೆ ಮಾಡಬಹುದಾ ಅಣ್ಣ ಅಂತ ಕೇಳಿದಾರಣ್ಣ. ಖಂಡಿತ ಮಾಡ್ಬೋದು. ತುಂಬಾ ಒಳ್ಳೆ ಒಂದು ಥಾಟ್ ಅದು. ಅದು ಫಸ್ಟ್ ಏನ್ ಮಾಡ್ಬೇಕು, ಹುಟ್ಟುಹಬ್ಬದ ದಿವಸ ತಲೆಗೆ ಸ್ನಾನ ಮಾಡಿ ಹೋಗಿ ಫಸ್ಟ್ ಅವ್ರ ತಂದೆ ತಾಯಿ ಆಶೀರ್ವಾದ ತಗೊಂಡು ಆಮೇಲೆ ದೇವರು ಪೂಜೆ ರೂಮ್ನಲ್ಲಿ ಹೋಗಿ ದೀಪ ಹಚ್ಬಿಟ್ಟು ಅಗರಬತ್ತಿ ಇಟ್ಬಿಟ್ಟು ಭಗವಂತನಿಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು 24 ನಿಮಿಷ ಧ್ಯಾನ ಮಾಡ್ಬಿಟ್ಟು ನೈವೇದ್ಯ ಇಟ್ಟು ಸ್ವೀಟು ಆರತಿ ಮಾಡಿ ಮಂಗಳಾರತಿ ಮಾಡಿ ಅಲ್ಲಿಂದ ನೆಟ್ಟಿಗೆ ಒಂದು ದೇವಸ್ಥಾನಕ್ಕೆ ಹೋಗಿ ಅವ್ರ ಇಷ್ಟ ದೇವತೆಗೆ ಅಲ್ಲಿ ಹೋಗ್ಬಿಟ್ಟು ಆ ಭಗವಂತನ ಸೇವೆ ಮಾಡ್ಬಿಟ್ಟು ಅಲ್ಲಿಂದ ಅವರು ಅನಾಥಾಶ್ರಮಕ್ಕೆ ಹೋಗಿ ಅವ್ರ ಕೈನಲ್ಲಿ ಆಗಿರೋ ಒಂದು ಏನು ದಾನ ಮಾಡ್ಬೇಕಂತಿದಾರೋ ಇನ್ ಕೈಂಡ್ ಮಾಡ್ಲಿ, ದುಡ್ಡು ಕೊಡೋದು ಯಾರಿಗೂ ಬೇಡ. ಮಾಡುವಾಗ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿ. ದಿಸ್ ಇಸ್ ಹೌ ದ ಬರ್ತ್ಡೇ ಆಫ್ ಎ ಪರ್ಸನ್ ಹ್ಯಾಸ್ ಟು ಬಿ ಡನ್ ಆಸ್ ಪರ್ ಗುರು ಅಮರ. ಧನ್ಯವಾದಗಳು ಅಣ್ಣ.
ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳಿದಾರಣ್ಣ. ಭೂಮಿಯ ಮೇಲೆ ಎಲ್ಲರೂ ಕಷ್ಟಪಟ್ಟು ಬೆವರು ಹರಿಸಿ ಅನ್ನವನ್ನು ತಿನ್ನುತ್ತಾರೆ. ಈ ಶ್ರಮ ಭೂಮಿಯ ಮೇಲೆ ಮಾತ್ರ ಇದೆಯಾ? ಇದನ್ನು ದೇವರೇ ಮಾಡಿರುವುದಾ ಅಥವಾ ಮನುಷ್ಯ ಮಾಡಿದ್ದ? ತಿಳಿಸಿ. ಯಾಕೆ ನಮಗ ಶ್ರಮ ಪಡದೆ ಏನೂ ಸಿಗಲ್ಲ ಅಂತ ಕೇಳಿದಾರೆ. ದೇವರು ಏನು ಕಾರಣ ಅಲ್ಲ, ದೇವರು ಏನು ಮಾಡಲ್ಲ. ದೇವರು ಸೃಷ್ಟಿ ಮಾಡಿದ್ದಾರೆ. ನಾವು ಅಲ್ಲಿ ಪರಬ್ರಹ್ಮ ಲೋಕದಿಂದನೇ ಇದು ಈ ಸೃಷ್ಟಿಯನ್ನು ಅನುಭವಿಸಕ್ಕೆ. ಬಟ್ ನಾವು ಕೇಳ್ದಿರ ಅಲ್ಲಿಂದ ಇಲ್ಲಿ ಬಂದು ಸ್ವತಃ ನಾವು ಅನುಭವಿಸ್ಬೇಕಂತ ಅನುಭವಿಸಿ ನಮ್ ದುರಾಸೆಯಿಂದ ನಾವು ಸಿಕ್ಕಾಕೊಂಡಿದ್ದೀವಿ. ಸೊ ದಯವಿಟ್ಟು ಯಾವ ಕಾರಣಕ್ಕೂ ಭಗವಂತ ಯಾವ ಇದಕ್ಕೆ ದೋಷಿಸಬೇಡಿ ದಯವಿಟ್ಟು. ಎಲ್ಲ ನಮ್ಮ ಕಾರಣ. ನಾವು ಮಾಡಿದ್ದ ಒಂದು ದುರಾಸೆನಿಂದ ನಾವು ಶ್ರಮ ಪಡ್ತಾ ಇದೀವಿ, ಬೇವು ಸುರಿತಾ ಇದೀವಿ. ಅರ್ಥ ಮಾಡ್ಕೊಳ್ಳಿ ಅದು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ. While doing dhyana, which kunkuma is good ಅಣ್ಣ? In Manavati, given chandana and vibhuti is enough, or we can put No. this? Vibhuti and Chandana, you use it for a different purpose. For doing dhyana, we have told you the kumkum mixture prepared through Harshna, a special mixture, ಅದನ್ನ ಆ ಬ್ರಹ್ಮದೇಹದಲ್ಲಿ ಇಟ್ಕೊಂಡು ಹರಿ ಓಂ ಅಂತ 3 ಸತಿ ಹೇಳಿ ಧ್ಯಾನ ಮಾಡಿದ್ರೆ any spiritual energy which comes out of your dhyana should not go out. It should be contained into your physical body, and spiritually it should encharge you. That is why that kumkum is kept there. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ. While doing God darshana in temple, sometimes tears come from eyes and sometimes feel like I lost such stability. What is the meaning of this ಅಣ್ಣ ಅಂತ ಕೇಳಿದ್ರು. That is your bhavana and bhakti. Because of that you get tears. That is not a problem. It is good, it is. And also the energy coming out of that divinity will also make you get into this bhava, and the real bhakti comes you in the form of tears. ಅಣ್ಣ ಒಬ್ರು ಸೇಮ್ ಅಕ್ಕ ಕೇಳಿದಾರಣ್ಣ. Where can we get the original ಕುಂಕುಮ ಅಂತ ಕೇಳಿದಾರಣ್ಣ. ಅದು ಎಲ್ಲ ಅಂಗಡಿಗಳಲ್ಲಿ ಸಿಗ್ತದಪ್ಪ. ಗೋಪುರಂ ಅಂತ ಒಂದು ಬ್ರ್ಯಾಂಡ್ ಇದೆ. ಇಟ್ಸ್ ಒರಿಜಿನಲ್ ಬ್ರ್ಯಾಂಡ್. ಇಟ್ ಇಸ್ ವೆರಿ ಫೇಮಸ್. ಎನಿ ಪೂಜಾ ಅಂಗಡಿಗೆ ಹೋಗ್ಬಿಟ್ಟು ಅರ್ಶನದ ಕುಂಕುಮ ಕೊಡಿ ಅಂದ್ರೆ ಕೊಡ್ತಾರೆ ಅವರು. ಯು ಕ್ಯಾನ್ ಗೆಟ್ ದ ಡಿಫ್ರೆನ್ಸ್. ಆ ಕುಂಕುಮ ತಗೊಂಡು ನಿಮ್ ಪಾಮ್ ನಲ್ಲಿ ಚೆನ್ನಾಗಿ ರಬ್ ಮಾಡಿದ್ರೆ ಯು ವಿಲ್ ಗೆಟ್ ಎ ಯೆಲ್ಲೋಯಿಶ್ ಟಿಂಜ್. ದಟ್ ಈಸ್ ಒರಿಜಿನಲ್ ಒನ್. ಬೇರೆ ಕುಂಕುಮ ಕೆಮಿಕಲ್ ಮಾಡಿರೋದು ತಗೊಂಡು ರಬ್ ಮಾಡಿದ್ರೆ ಯು ನಾಟ್ ಗೆಟ್ ದಟ್ ಯೆಲ್ಲೋ ಟಿಂಜ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳಿದಾರಣ್ಣ. ವೆನ್ ಟು ಯೂಸ್ ವಿಭೂತಿ ಅಂಡ್ ಚಂದನ ಗಿವನ್ ಇನ್ ವನವತಿ ಅಂತ ಕೇಳಿದಾರಣ್ಣ. Whenever you are going out, you use vibhuti and chandana, or you get up in the morning, take your bath, keep the vibhuti in your forehead, taking the name of Guru Amara with bhakti, shraddha, and with belief in him. Then the chandana also you keep in your forehead with same way, taking the name of Amara, and a pinch of vibhuti, you put it into your mouth saying Sri Krishna Arpanamastu and drink the water. This you can do if you are staying in the house. If you are going out, apply the vibhuti, take the name of Guru Amara, say Sri Krishna Arpanamastu, and go. You will be protected throughout the day. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ. ಮಂತ್ರ ಮತ್ತು ಶ್ಲೋಕ ಇದಕ್ಕೆ ವ್ಯತ್ಯಾಸ ಏನು? ಎರಡು ಒಂದೇನಾ ಅಂತ ಕೇಳಿದಾರಣ್ಣ. Mantra involves a bijakshara, which is like a nuclear energy. Sloka is one describing or praising the deity with devotion. This is the difference. ಧನ್ಯವಾದಗಳು ಅಣ್ಣ.
ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ನಾವು ಅರ್ಲಿ ಮಾರ್ನಿಂಗ್ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಹೋಲಿ ಬುಕ್ಸ್ ಅನ್ನು ಓದಬೇಕಾ ಅಥವಾ ಸ್ನಾನ ಮಾಡಿಬಿಟ್ಟು ಓದಬೇಕಾ ಅಂತ ಕೇಳ್ತಾರಣ್ಣ. ದೇ ಆರ್ ಆಸ್ಕಿಂಗ್ ಫಾರ್ ದ ಟೈಮ್ ಟು ರೀಡ್ ದ ಬುಕ್. ಬ್ರಹ್ಮ ಮುಹೂರ್ತ 3:30 to 5:30 is the auspicious period. ಆ time ನಲ್ಲಿ ಧ್ಯಾನ is the best way to do a spiritual sadhana, because Guru Amara has said ಧ್ಯಾನ is the highest form of prayer. ಅರ್ಥ ಆಯ್ತಾ? ಸೊ ಆ time ನಲ್ಲಿ you do the ಧ್ಯಾನ, afterwards you take the bath or you sleep, then afterwards you take the bath, then you can read any holy scriptures. ಏನು ಅಡ್ಡಿಲ್ಲ. But dhyana is more important during that Brahma Muhurta. Give importance to dhyana. Scriptures read ಮಾಡೋದು, keep it secondary. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಯು ಟೋಲ್ಡ್ ಅಸ್ ಟು ಡೂ 3 times ಧ್ಯಾನ ಲೈಕ್ 6 AM, 12 PM and 6 PM ಅಣ್ಣ. ಶುಡ್ ವಿ ಫೇಸ್ ಈಸ್ಟ್ ಆಲ್ ದ ಟೈಮ್ ಆರ್ ಶುಡ್ ವಿ ಚೇಂಜ್ ದ ಡೈರೆಕ್ಷನ್ ಅಣ್ಣ ಅಂತ ಕೇಳ್ತಾರಣ್ಣ. The morning period 6 AM you should face east. Madhyana 12 noon you should face upwards vertically. Then Sayankala 6 PM face westwards. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಾರಣ್ಣ ಚಾಟಲ್ಲಿ. ನಮಸ್ತೆ ಸತೀಶ್ ಅಣ್ಣ, ವಿಶ್ವಾಮಿತ್ರ ಮಹರ್ಷಿಗಳು ಒಂದೇ ಸಮಯದಲ್ಲಿ 74 ದೇಹಗಳನ್ನು ತೆಗೆದುಕೊಳ್ಳುವಂತೆ ನಾವು ಮಾಡಲು ಸಾಧ್ಯವೇ ಅಂತ ಕೇಳ್ತಾರಣ್ಣ. ಎಲ್ಲರಿಗೂ ಆ ಫೆಸಿಲಿಟಿ ಇದೆ, ಭಗವಂತ ಎಲ್ಲರಿಗೂ ಕೊಟ್ಟಿದ್ದಾನೆ. ನೀವು ವಿಶ್ವಾಮಿತ್ರ ಮಹರ್ಷಿ ತರ ಸಾಧನೆ ಮಾಡಿ ಬ್ರಹ್ಮ ಮಹರ್ಷಿ ಆಗಿ ಬಂದ್ರೆ ಯು ಕ್ಯಾನ್ ಆಲ್ಸೋ ಮ್ಯಾನಿಫೆಸ್ಟ್ ಯುವರ್ ಸೆಲ್ಫ್ ಅಟ್ ದ ಸೇಮ್ ಟೈಮ್ in any number of places as you wish. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಧ್ಯಾನ ಮಾಡುವಾಗ ನೆತ್ತಿಯ ಭಾಗದಲ್ಲಿ ಒತ್ತಿದ ಹಾಗೆ ಅನುಭವ ಆಗುತ್ತದೆ ಅಂತ ಪ್ರಶ್ನೆ ಕೇಳಿದಾರಣ್ಣ. ಅಲ್ಲ, ಅಲ್ಲೇ ಥರ್ಡ್ ಇರೋದು, ದಟ್ ಈಸ್ ದ ಸ್ಪಿರಿಚುವಲ್ ಸೆಂಟರ್ ಆಫ್ ದ ಹ್ಯೂಮನ್ ಬಾಡಿ. ಸೊ ಅದಕ್ಕೆ ವೆನೆವರ್ ಯು ಡೂ ಸ್ಪಿರಿಚುವಲ್ ಸಾಧನ, ಅಲ್ಲಿ ಆಕ್ಟಿವೇಟ್ ಆಗ್ತದೆ ಅಲ್ಲಿ ಆ ಚಕ್ರ. ಸೊ ಯು ಫೀಲ್ ದ ಆಕ್ಟಿವೇಶನ್ ಆಫ್ ದ ಚಕ್ರ ಇನ್ ಮೆನಿ ವೇಸ್. ಈ ಇರುವೆ ಮೂವ್ಮೆಂಟ್ ಹೆಂಗಿರ್ತದೆ ಆ ತರ ಇರ್ತದೆ. ಇಲ್ಲಾಂದ್ರೆ ಕೆಲವು ಸಮಯದಲ್ಲಿ ಕೆಲವರಿಗೆ ವೈಬ್ರೇಷನ್ಸ್ ಆಗ್ತದೆ. ದಟ್ ಈಸ್ ನ್ಯಾಚುರಲ್ ಫಾರ್ ಎ ಸ್ಪಿರಿಚುವಲ್ ಸಾಧಕ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಸ್ಕೂಲ್ ಕಾಲೇಜ್ನಲ್ಲಿ ಸ್ಟೂಡೆಂಟ್ಗೆ ಹೊಡೆದರೆ ಟೀಚರ್ಗೆ ಕರ್ಮ ಬರುತ್ತಾ ಅಣ್ಣ ಅಂತ ಕೇಳಿದಾರಣ್ಣ. ಅದು ನೋಡಿ, ಅದು ಒಂದು ವಿದ್ಯೆ ಜಾಗ. ಅಲ್ಲಿ ಕರೆಕ್ಟ್ ಆಗಿದ್ರೆ ಟೀಚರ್ ಏನಕ್ಕೆ ಹೊಡಿತಾರೆ? ತಪ್ಪು ಮಾಡಿದ್ರೆ ಹೊಡಿತಾರೆ. ಅದು ಅವ್ರ ಧರ್ಮ, ಅವ್ರು ಮಾಡ್ತಾರೆ. ಟೀಚರ್ ಅವ್ರಿಗೆ ಕರ್ಮ ಬರಲ್ಲ. ಆ ಟೀಚರ್ ಬಂದ್ಬಿಟ್ಟು ದೇ ಆರ್ ಟ್ರೈಂಗ್ ಟು ಡಿಸಿಪ್ಲಿನ್ ದ ಸ್ಟೂಡೆಂಟ್. ಅವ್ರು ಚೆನ್ನಾಗಿ ಬರಲಿ, ಮುಂಚೆ ಫ್ಯೂಚರ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಬರ್ಬೇಕಂತ ಆ ಉದ್ದೇಶದಿಂದ ಅವರು ಮಾಡ್ತಾರೆ ಆ ಕರ್ಮವನ್ನು. ಸೊ ಅವ್ರಿಗೆ ಬ್ಯಾಡ್ ಕರ್ಮ ಬರಲ್ಲ. ಅದಕ್ಕೆ ಹೇಳೋದು, ದಿಸ್ ಕ್ವಶನ್ ಶುಡ್ ಹ್ಯಾವ್ ಬೀನ್ ಆಸ್ಕ್ಡ್ ಬೈ ಎ ಟೀಚರ್. ಸೊ ವೆನ್ ಹಿ ಗೋಸ್ ಔಟ್ ಆಫ್ ಹಿಸ್ ಹೌಸ್, ask him to say Sri Krishna Arpanamastu. And when that person enters the school, at that time also say Sri Krishna Arpanamastu. And when he enters the
classroom to teach, then also say Sri Krishna Arpanamastu. Everything will be taken care of Sri Krishna. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲಿ ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಾರಣ್ಣ. ನಮಸ್ತೆ ಅಣ್ಣ. As usually, I went out after taking the blessings of Amara Guru and saying Sri Krishna Arpanamastu. Today I also went on the same way, but while coming back, when I was riding my bike, suddenly a crow came and tried to attack me, but it could not touch me. I safely reached home. What should it mean ಅಣ್ಣ ಅಂತ ಕೇಳಿದಾರಣ್ಣ. ಅದು ಕ್ರೋನ ಕ್ರೌ ಕಾಗೆ ಅನ್ಸುತ್ತಣ್ಣ. ಕಾಗೆ. ಒಳ್ಳೇದು. ಕಾಗೆ ಟಚ್ ಮಾಡಿಲ್ವಲ್ಲ, ಆಸ್ ದಮ್ ಟು ಇಲ್ಲ ಅಣ್ಣ, ಅವ್ರ ಟಚ್ ಮಾಡಿಲ್ಲ ಅಂತ. ಟಚ್ ಮಾಡಿಲ್ಲ ಅಂದ್ರೆ ಒಳ್ಳೇದು. ಟಚ್ ಮಾಡಿದ್ರೆ ಅದಕ್ಕೊಂದು ಪರಿಹಾರ ಆಯ್ತು. ಟಚ್ ಮಾಡಿಲ್ಲಲ್ಲ, ಕೃಷ್ಣ ಬಂದು ಅವ್ರನ್ನ ಕಾಪಾಡಿದ್ದಾರೆ ಆ ಇದರಿಂದ. ಸೊ ಅವರು ಶ್ರೀ ಕೃಷ್ಣನ್ಗೆ ಕೃತಜ್ಞ ಹೇಳಿ ಅವ್ರನ್ನ ಸ್ಮರಣೆ ಮಾಡಿ ಅಂತ ಹೇಳಿ ಅಷ್ಟೇ, ಬೇರೆ ಏನಿಲ್ಲ. ಅವ್ರದ್ದು ಏನ್ ರಾಶಿ ಅಂತ ಹೇಳಿ ಅದಕ್ಕೆ ತಕ್ಕದಂತೆ ನಾವು ಏನಾದ್ರು ಸೂಚನೆ ಕೊಡೋಣ. ಸರಿ ಅಣ್ಣ. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಅಣ್ಣ, ಕ್ಯಾನ್ ವಿ ಸಿ ವಿಶ್ವರಕ್ಷ ಅಂತ ಕೇಳ್ತಾರೆ. ನೋಡ್ಬೋದು. They have to do dhyana on Vishwamitra Maharishi and request him to give the darshan as Vishwaraksha with bhakti, shraddha and with confidence and with belief. If they do the dhyana, he will definitely give the darshan to them. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಅಣ್ಣ, ಕಾರ್ಯಸಿದ್ಧಿಗೆ ಅನುಸರಿಸಬೇಕಾದ ಮಾರ್ಗವನ್ನು ತಿಳಿಸಿ ಅಣ್ಣ ಅಂತ ಕೇಳಿದಾರಣ್ಣ. ಅದು ಒಂದು ಗುರುನ ಸಂಪರ್ಕ ಮಾಡ್ಕೊಂಡು ಗುರುವಿನಿಂದ ಇವ್ರಿಗೆ ಯಾವ ತರ ಕಾರ್ಯಸಿದ್ಧಿ ಆಗ್ಬೇಕು ಅಂತ ಅವ್ರು ಇವ್ರಿಗೆ ಉಪದೇಶ ಮಾಡ್ತಾರೆ. ಅದನ್ನ ಪ್ರಕಾರ ಇವರು ಸಾಧನೆ ಮಾಡಿದ್ರೆ ಇವ್ರಿಗೆ ಆ ಕಾರ್ಯ ಸಿದ್ಧಿ ಆಗ್ತದೆ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಧ್ಯಾನ ಮಾಡುವಾಗ ಕರಿ ಇರುವೆಗಳು ಮತ್ತೆ ಇರುವೆಯ ಗುಡ್ಡ ಬಂದು ಹೋಯ್ತು, ಏನು ಇದರ ಅರ್ಥ ಅಣ್ಣ ಅಂತ ಕೇಳಿದಾರಣ್ಣ. ಕರಿ ಇರುವೆ ಬಂದ್ರೆ ಇಟ್ ಇಸ್ ಸ್ಪಿರಿಚುವಲಿ ಆಸ್ಪಿಷಿಯಸ್, ಏನು ಇದಿಲ್ಲ. ಇಟ್ ಇಸ್ ಗುಡ್ ಸೈನ್ ಅಷ್ಟೇ, ಬೇರೆ ಏನಿಲ್ಲ. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಕೆಲವೊಮ್ಮೆ ನಾನು ಸತ್ಯವನ್ನು ಹೇಳಿದಾಗ ನಾವು ಕೆಲವರಿಗೆ ಕೆಟ್ಟ ವ್ಯಕ್ತಿ ಆಗುತ್ತೇವೆ, ಇಂಥ ಸಮಯದಲ್ಲಿ ಏನು ಮಾಡಬೇಕು ಅಣ್ಣ ಅಂತ ಕೇಳಿದಾರೆ. ಅಲ್ಲ, ಅದ್ರ ಬಗ್ಗೆ ಚಿಂತೆ ಪಡಬೇಡಿ. ನೀವು ಮಾತಾಡುವಾಗ ಹೇಳುವಾಗ ನಿಮ್ಗೆ ಅನಬೇಕು ಅಂದ್ರೆ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೃದಯಪೂರ್ವಕವಾಗಿ ಆ ಶ್ರೀ ಕೃಷ್ಣನ ಸ್ಮರಣೆ ಮಾಡಿ ಸತ್ಯವನ್ನು ಹೇಳಿ ಆ ಫಲವನ್ನು ಬಿಟ್ಬಿಡಿ. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಆಫ್ಟರ್ ಯುವರ್ ಆಕ್ಷನ್. ದ ಆಕ್ಷನ್ ಶುಡ್ ಬಿ ಡನ್ ಬೈ ಯು by surrendering to Sri Krishna, saying Sri Krishna Arpanamastu. Whatever the fruit of it, the Sri Krishna will take care of it. You need not worry about it. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಮನೆಯ ಒಳಗಡೆ ಮಂಚದ ಮೇಲೆ ಕಾಗೆ ಕುಳಿತುಕೊಂಡು ಹೋಗಿದೆ ಅಣ್ಣ, ಇದಕ್ಕೆ ಪರಿಹಾರ ಏನು ಅಂತ ಕೇಳಿದಾರಣ್ಣ. ಭಗವಂತ ಬಂದು ಪ್ರವೇಶ ಮಾಡಿ ಹೋಗಿದ್ದಾನೆ.
ಅವ್ರು ಸನಿಮಾತ್ ಒಂದು ಪರಿಹಾರ ನಾವು ಹೇಳಿದ್ವಿ 3 ತರ ಮಾಡ್ಬೇಕಂತ. ಅದನ್ನ ದಯವಿಟ್ಟು ಅವರು ನಮ್ಮ ವೆಬ್ಸೈಟ್ ನಲ್ಲಿ ಹೋಗಿ ನೋಡ್ಕೊಂಡು ಮಾಡ್ಲಿ. ಇಲ್ಲಾಂದ್ರೆ ಪ್ರಶಾಂತ್ಗೆ ಫೋನ್ ಮಾಡಿ ಕೇಳಲಿ. ಅವರು ನಂಬರ್ ತಗೊಂಡು ಅವ್ರಿಗೆ ಕಳಿಸ್ತಾರೆ. ಅದನ್ನ ಶ್ರದ್ಧೆ ಭಕ್ತಿಯಿಂದ ನಂಬಿಕೆಯಿಂದ ಮಾಡ್ಲಿ. ಅವ್ರಿಗೆ ಈ ಒಂದು ಎಫೆಕ್ಟ್ ನಿಂದ ಅವ್ರಿಗೆ ಬಿಡುಗಡೆ ಸಿಗ್ತದೆ. ಧನ್ಯವಾದಗಳು ಅಣ್ಣ. ಅಣ್ಣ ಪ್ರಶಾಂತ್ ಅವರ ನಂಬರ್ನ ಶೇರ್ ಮಾಡಿದವಣ್ಣ, ಯೂಸ್ ಮಾಡ್ಕೊಳ್ಳಿ. ಅವ್ರದ್ದು ರಾಶಿ ಏನಂತ ತಿಳಿಸ್ಲಿ ಪ್ರವೀಣ್? ಅವ್ರದ್ದು ಕುಂಭರಾಶಿ, ಮೀನರಾಶಿ, ಮೇಷರಾಶಿ ಅಂದ್ರೆ ಅವ್ರಿಗೆ 7.5 ಇದೆ. ಸಿಂಹರಾಶಿ ಅಂದ್ರೆ ಅಷ್ಟಮ ಶನಿ ಇದೆ. ಅವರು ತುಲಾ ರಾಶಿ ಅಂತ ಕಳಿಸಿದಾರಣ್ಣ. ತುಲಾರಾಶಿ ಅಂದ್ರೆ ಇಲ್ಲ, ಆದ್ರೂ ಕಾಗೆ ಬಂದು ಹೋದ್ಮೇಲೆ ಅದು ಅವರು ಒಂದು ಪ್ರಭಾವ ಇರ್ತೇ ಇರ್ತದೆ. ಪ್ರಶಾಂತ್ ಹತ್ರ ಕೇಳಿ ಅದನ್ನ ಇಸ್ಕೊಂಡು ಅವ್ರ ಆ ತರ ಸನಿಮಾತ್ಮನ ದೇವಸ್ಥಾನ ಹೋಗ್ಬಿಟ್ಟು ಅದನ್ನ ಶ್ರದ್ಧೆ ಭಕ್ತಿಯಿಂದ ಒಂದು ನಂಬಿಕೆಯಿಂದ ಅದನ್ನ ಮಾಡ್ಲಿ. ಅದ್ ಏನೇ ಎಫೆಕ್ಟ್ ಬರಂಗಿದ್ರೆ ಆ ಭಗವಂತ ಕರುಣಾಮಯ್ಯ ಅವನು ಅನುಗ್ರಹಿಸ್ತಾನೆ, ಒಳ್ಳೇದು ಮಾಡ್ತಾನೆ. ಧನ್ಯವಾದಗಳು ಅಣ್ಣ. ಅಣ್ಣ ಲಾಸ್ಟ್ ಅಲ್ಲಿ ಒಬ್ರು ಕಾಗೆ ಬಂದು ಅವರು ಟಚ್ ಮಾಡಿಲ್ಲ ಅಂತ ಹೇಳಿದ್ರಲ್ಲ ಅಣ್ಣ, ಅವ್ರ ರಾಶಿ ಗೊತ್ತಿಲ್ಲ ಅಂತ ಕಳಿಸಿದಾರಣ್ಣ. ಗೊತ್ತಿಲ್ಲ ಅಂದ್ರೆ ಬಿಟ್ಟಾಕ್ಬಿಡಿ, ಶ್ರೀಕೃಷ್ಣ ಕಾಪಾಡಿದ್ದಾನೆ ಅಷ್ಟೇ, ಬೇರೆ ಏನಿಲ್ಲ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅವ್ರಿಗೆ ರಾಶಿ ಗೊತ್ತಿಲ್ಲ ಅಂದ್ರೇನು ಟು ಬಿ ಆನ್ ದ ಸೇಫರ್ ಸೈಡ್ ಒಂದು 3 ವಾರ ಶನಿವಾರ ಪ್ರಶಾಂತ್ ಹತ್ರ ಪರಿಹಾರ ಇಸ್ಕೊಂಡು ಸನಿಮಾತ್ಮನ ದೇವಸ್ಥಾನ, ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ಪರಿಹಾರವನ್ನು ಶ್ರದ್ಧೆ ಭಕ್ತಿಯಿಂದ ನಂಬಿಕೆಯಿಂದ ಮಾಡ್ಬಿಟ್ಟು ಬನ್ನಿ ಅಂತ ಹೇಳಿ ಅವ್ರಿಗೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಟರಾಜನ್ ಮಾತಾಡಿ ಅಕ್ಕ. ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ನಮಸ್ಕಾರಮ್ಮ. ಮಾತಾಡಿ ಅಕ್ಕ. ಪ್ರವೀಣ್ ವಾಯ್ಸ್ ಬೇವೇರಿ ಆಗ್ತಾ ಇದೆ, ಕಟ್ ಆಗ್ತಾ ಇದೆ ಅವ್ರದ್ದು. ನಾವು ಧ್ಯಾನಕ್ಕೂ ಅಂತ. ಹಲೋ ಗುರುಗಳೇ. ಹೇಳಿ. ಹಲೋ, ನಮಸ್ಕಾರ ಹೇಳಿ. ಧ್ಯಾನ ಕೂತಾಗ ಶುಭ ಸೂಚನೆ ತೋರಿಸ್ತಾರೆ ಗುರುಗಳೇ, ಯಾವ್ದು ನಮಗೆ ಮುಂದುವರಿಯಂಗ್ ಕಾಣಿಸ್ತಾ ಇಲ್ಲ ಗುರುಗಳೇ. ಅಲ್ಲ, ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ಧ್ಯಾನ ಮಾಡಿಮ್ಮ, ಅವ್ರು ನಿಮ್ಗೆ ಸೂಚನೆ ಕೊಡ್ತಾರೆ, ಕಾಪಾಡ್ತಾರೆ, ದಾರಿ ತೋರಿಸ್ತಾರೆ. ಶುಭ ಸೂಚನೆ ತೋರಿಸ್ತಾರೆ. ಮತ್ತೆ ಇನ್ನೇನ್ ಮತ್ತೆ ತೋರಿಸ್ತಾರೆ ಗುರುಗಳೇ, ಏನು ಸ್ವಲ್ಪ ತೋರಿಸಿದ್ರೆ ಅದನ್ ಪ್ರಕಾರ ನಡ್ಕೊಳ್ಳಿ. ಸೂಚನೆ ಕೊಡುವಾಗ ಅವ್ರನ್ನೇ ಬೇಡ್ಕೊಳ್ಳಿ. ಯಾವ್ದು ಅವ್ರು ಹೆಂಗೆ ಸೂಚನೆ ಕೊಟ್ಟಿದಾರ ಅದನ್ ಪ್ರಕಾರ ನಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗ್ತದೆ. ಪ್ರವೀಣ್ ಕಮ್ಯುನಿಕೇಶನ್ ಸರಿಗಿಲ್ಲ. ಹೌದು ಅಣ್ಣ. ಶುಭ ಸೂಚನೆ ತೋರಿಸ್ತಾರೆ ಗುರುಗಳೇ, ಯಾಕೋ ಮೇಲೆ ತೊಂದ್ರೆ ಬರ್ತಾ ಇದೆ. ಆ ಸೂಚನೆ ಏನಂತ ಹೇಳಿದಾರಮ್ಮ ಅವರು? ಸೂಚನೆ ಒಂದು ನನಗೆ ಒಳ್ಳೇದಾಗಬೇಕಂದ್ರೆ ಅವರು ಒಂದು ಹೆಣ್ಣನ್ನ ಕಳಿಸಿ ನನಗೆ ಅರಿಶಿನ ಕುಂಕುಮ ಎಲ್ಲ ಕೊಡೋತರ ಚೆನ್ನಾಗಿರುತ್ತೆ, ಎಲ್ಲ ಕಾಣುತ್ತೆ ನನಗೆ. ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ನನಗೇನಾದ್ರೂ ಪ್ರಾಬ್ಲಮ್ ಬಗೆಹರಿಸ್ಬೇಕು ಅಂತ ಕೇಳ್ಕಂತೀನಿ ಗುರುಗಳೇ. ತುಂಬಾ ಅವರು ನಿಮ್ಗೆ ಸೂಚನೆ ಕೊಟ್ಟಿದ್ದಾರೆ, ಅವ್ರು ಅರಿಶಿನ ಕುಂಕುಮ ಕೊಟ್ಟಿದ್ದಾರೆ ಅಂದ್ರೆ ನೀವು ಏನ್ ಮಾಡಿ, ಮಂಗಳವಾರ ಶುಕ್ರವಾರ ಒಂದು 3 ಮುತ್ತೈದುಗಳಿಗೆ
ಅರ್ಶಿನ ಕುಂಕುಮ ಕೊಡಿ, ತಾಂಬೂಲ ಕೊಟ್ಟು ಆ ತಾಯಿನ ನಮಸ್ಕಾರ ಮಾಡ್ಕೊಳ್ಳಿ. ನಿಮ್ಗೆ ಅದರಿಂದ ನಿಮ್ಗೆ ಈ ಒಂದು ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತದೆ. ಒಂದು 11 ವಾರ ಆ ತರ ಮಾಡಿ, 11 ಮಂಗಳವಾರ 11 ಶುಕ್ರವಾರ ಈ ತರ ನಿಮ್ ಮನೆಯಲ್ಲಿ ಕರೆದು ಕೊಡಂಗಿದ್ರೆ ಕೊಡಿ, ಅನುಕೂಲ ಇದ್ರೆ. ಇಲ್ಲ ಅಂದ್ರೆ ಯಾವ್ದೋ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮುತ್ತೈದೆಗಳು ಬರ್ತಾರೆ, ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಹೃದಯಪೂರ್ವಕವಾಗಿ ಶ್ರದ್ಧೆ ಭಕ್ತಿಯಿಂದ ನಂಬಿಕೆಯಿಂದ ತಾಯಿಗೆ ಕೊಡ್ತೀನಿ ಅಂತ. ಏನಿಲ್ಲ, ಒಂದು 5 ಎಲೆ ವಿಳಿದೆಲೆ, 2 ಅಡಿಕೆ, ಒಂದು ಅರ್ಶಿನ ಕೊಂಬು, 2 ಬಳೆಗಳು, ಯೆಲ್ಲೋ ಗ್ರೀನ್ ರೆಡ್ ಯಾವ್ದಾದ್ರು ಒಂದು ಕಲರ್ ಇಟ್ಟು, ಒಂದು ಹಣ್ಣು ಇಟ್ಟು, ದಕ್ಷಿಣೆ ಒಂದು 11 ರೂಪಾಯಿ ಇಟ್ಟು ಅವ್ರಿಗೆ ಕೊಡಿ. ಕೊಟ್ಬಿಟ್ಟು 3 ಜನಕ್ಕೆ ಕೊಡಿ. ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಈ ತರ ಮಾಡಿ ನಿಮ್ಗಿರೋ ಪ್ರಾಬ್ಲಮ್ನ ಸಾಲ್ವ್ ಆಗ್ತದೆ ಅಂತ ಅವರು ಸೂಚನೆ ಕೊಟ್ಟಿರೋದು ಗುರು ಅಮರವರು. ನೀನೇನಾದ್ರೂ ಕೇಳಂಗಿದ್ರೆ ಕೇಳಿ. ಗುರುಗಳೇ, ಆ ತರ ಮಾಡ್ತೀವಿ ಗುರುಗಳೇ. ಮಾಡಿ ನಂಬಿಕೆಯಿಂದ ಮಾಡಿ. ಕೃಷ್ಣಾರ್ಪಣಮಸ್ತು ಗುರುಗಳೇ. ಆಯ್ತಮ್ಮ, ಕೃಷ್ಣ. ಧನ್ಯವಾದಗಳು ಅಣ್ಣ. ಅಣ್ಣ, ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಅಣ್ಣ. ಐ ಹರ್ಡ್ someone saying that Lord Rama was not born in this current Chaturyuga but in some other Chaturyuga. Is it true ಅಂತ ಕೇಳಿದಾರಣ್ಣ. Every Chaturyuga, all the 10 avatars are born. ಧನ್ಯವಾದ. ಅರ್ಥ ಮಾಡ್ಕೊಂಡೆ ಅವರು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಬ್ರಹ್ಮದೇವರು ಸೊಳ್ಳೆಯನ್ನು ಸೃಷ್ಟಿ ಮಾಡಬೇಕಾದರೆ ಒಂದು ಸ್ಟೋರಿ ಇದೆ ಅಂತ ಹೇಳಿದ್ರೆ ಅದನ್ನ ತಿಳಿಸ್ಬೋದಾ ಅಣ್ಣ ಅಂತ ಕೇಳಿದಾರಣ್ಣ. ಯಾವ ಸೃಷ್ಟಿ ಮಾಡಂಗೆ? ಸೊಳ್ಳೆ ಅಣ್ಣ, ಮಾಸ್ಕಿಟೋ ಅಣ್ಣ. ಅದು ಮರ್ತೋಗಿದ್ದೀನಪ್ಪ ನಾನು. ಐ ಆಮ್ ರಿಯಲಿ ಸಾರಿ. he told me, he told us. ನಾನು ಮೋಹನ್ ಆನಂದ್ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಾನು ರಿಕಲೆಕ್ಟ್ ಟ್ರೈ ಮಾಡ್ತೀನಿ, ಅದು ನನಗೆ ಸಿಗ್ತಾ ಇಲ್ಲ. ಅದು when I remember, definitely I'll put it on the forum. ಧನ್ಯವಾದಗಳು ಅಣ್ಣ. One question from YouTube ಅಣ್ಣ. ನಮಸ್ತೆ ಸತೀಶ್ ಅಣ್ಣ. Lord Narayana himself come to Purandaradasa home like a poor Brahmin. Here my question is, God is in the light form, then he really came, took the human form and give darshana ಅಂತ ಕೇಳ್ತಾರೆ. He can take anything, any form he wants. It is his will. He is a creator. So as per the devotion of Purandaradasa, he came in that form and tested him and gave the darshan. ಧನ್ಯವಾದಗಳು ಅಣ್ಣ. One more question from YouTube ಅಣ್ಣ. ನಮಸ್ತೆ ಅಣ್ಣ. I have seen writing Ramanama. How it works to reach Parabrahma ಲೋಕ ಅಂತ ಕೇಳ್ತಾರೆ. You have to attain moksha to reach Parabrahma Loka. Ramanama, if you write with Shraddha and Bhakti, you will reach Vaikuntha, not Parabrahma Loka. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, one question from YouTube ಅಣ್ಣ. ನಮಸ್ತೆ ಅಣ್ಣ. If we are surrounded by
jealousy people and if they come in front of us, how to deal with them ಅಂತ ಕೇಳಿದಾರೆ. Don't get yourself stressed. Don't get angry. Put a smile on your face. ಮನಸ್ಸಿನಲ್ಲಿ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಟ್ಟು ಅಮರ 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 ಅಂತ ಧ್ಯಾನ ಮಾಡ್ಕೊಳ್ಳಿ. And try to avoid that place as far as possible. Ignoring is the best. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ. ಇಫ್ ವಿ ಅಟೇನ್ ಮೋಕ್ಷ ವಿಲ್ ಗೋ ಟು ಪರಬ್ರಹ್ಮ ಲೋಕ ಆರ್ ವೈಕುಂಠ ಆರ್ ಕೈಲಾಸ ಅಂತ ಕೇಳಿದಾರೆ. See, moksha ultimately it will take to your original home, Parabrahma Loka. That is mukti. But if you are a devotee of Rama, Krishna, you will go to Vaikuntha. If you are a devotee of Ishvara, you will go to Kailasa. If you are a devotee of Devi, you will go to Devi Loka. But ultimate moksha is Parabrahma Loka. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ವೆನ್ ಯು ವಿಸಿಟೆಡ್ ಕೈಲಾಶ ಅಂಡ್ ವೈಕುಂಠ ಆಸ್ಟ್ರಲ್ಲಿ, ವಾಸ್ ಲಾರ್ಡ್ ಪ್ರೆಸೆಂಟ್ ದೇರ್ ಅಂಡ್ ಡಿಡ್ ಯು ಸಿ ಗಾಡ್ ಇನ್ ದ ಫಾರ್ಮ್ ಆಫ್ ಲೈಟ್ ಆರ್ ಹ್ಯೂಮನ್ ಫಾರ್ಮ್? When we had the darshan of Vaikuntha, we had the beautiful Kshetrasagara in infinite in front of us. In the center was Shesha Euro Adishesha with 7 woods decorated in different precious stones. On that, Mahavishnu was sleeping in Ardha Bhujanga Saina in all his beautiful form, with kirita studded with jewelry, with Kaustubha Mani near his heart, and with Shanku Chakra Gada, and with the silk yellow adoring cloth down his waist, and Devi Mahalakshmi, Divine Mother, in all her Sarva Varna Bhushitavagi, in a bloodlet saree, sitting at his lotus feet. This is how we had the darshan. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಕರ್ಮ, ವಿಧಿ, ಹಣೆ ಬರಹ ಇವು ಮೂರು ಒಂದೇನಾ ಅಂತ ಕೇಳಿದಾರಣ್ಣ. ಹೌದು, ಎಲ್ಲ ಒಂದೇ. ಕರ್ಮದಿಂದನೇ ನಿಮ್ ವಿಧಿ ಬರ್ದಿರೋದು. Fate is nothing but a Western culture word. Karma is Sanskrit word which comes from the Sanatana Dharma, which is the actions we have done through body, mind, intellect, whether good or bad. According to that, in this birth, we live, and that is called as fate. Otherwise, vidhi it is. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ನಮ್ಮ ಮನೆಯ ದೇವರು ರೇಣುಕಾದೇವಿ ಎಲ್ಲಮ್ಮ, ಆದರೆ ನಮಗೆ ಅಲ್ಲಿ ಹೋಗೋಕ್ಕೆ ಆಗ್ತಿಲ್ಲ, ನಾವು ಇಲ್ಲೇ ಟೆಂಪಲ್ಗೆ ಹೋಗ್ಬೋದಾ ಅಂತ ಕೇಳಿದಾರಣ್ಣ. ನೋಡಿ, ಆಗಲ್ಲ ಅನ್ನೋದು ಇಟ್ಸ್ ನಾಟ್ ಎ ಕರೆಕ್ಟ್ ಪರ್ಸೆಪ್ಷನ್. ಬೇರೆ ಕಡೆ ಎಲ್ಲ ಹೋಗ್ತೀರಾ, ವರ್ಷಕ್ಕೊಂದ್ಸತಿ ಆ ತಾಯಿ ನೋಡ್ಕೊಂಡು ಬಂದ್ರೆ ನಿಮ್ಮಲ್ಲಿ ಮೆಟೀರಿಯಲ್ ಲೈಫ್, ಸ್ಪಿರಿಚುವಲ್ ಲೈಫ್ ಎಲ್ಲ ನಿಮ್ಗೆ ಬಿಡುಗಡೆ ಆಗ್ತದೆ ನಿಮ್ ಕಷ್ಟದಿಂದ, ಅಷ್ಟೇ ಬೇರೆ ಏನಿಲ್ಲ. ಅವ್ರವ್ರ ಮನೆ ದೇವರಿಗೆ ವರ್ಷಕ್ಕೊಂದ್ಸತಿ ಹೋಗಿ ನೀವು ಪ್ರೇ ಮಾಡಿ ನಿಮ್ಮ ಭಕ್ತಿಯನ್ನು ಚೆಲ್ಲಿಸಿ ನಮಸ್ಕಾರ ಮಾಡ್ಕೊಂಡು ಬಂದ್ರೆ ಆ ಮನೆ ದೇವರು ತೃಪ್ತಿ ಆಗ್ತಾರೆ, ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ, ನಿಮ್ಮ ಕಷ್ಟಗಳಿಂದ ಅವ್ರಿಗೆ ನಿಮ್ಗೆ ಒಳ್ಳೇದಾಗ್ತದೆ.
ಹೋಗಿಲ್ಲ ಅಂದ್ರೆ ಏನಿಲ್ಲ, ನೀವು ಕಷ್ಟ ಬೀಳ್ತಾ ಇರ್ತೀರಾ. ನೀವು ಶ್ರಮ ಪಡ್ಬೇಕು, ಅಷ್ಟು ದೂರ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೇಕು. ಆಗಲ್ಲ ಅನ್ನೋದು ಅದು ಇಟ್ ಇಸ್ ತಪ್ಪು. ಇಟ್ ಇಸ್ ಮನೆ ದೇವರು ತುಂಬಾ ಪವರ್ಫುಲ್. ಅದ್ರ ಬಗ್ಗೆ ಇವ್ರಿಗೆಲ್ಲ ಗೊತ್ತಿಲ್ಲ. ಇವ್ರಿಗೆ ಬೇರೆ ಕಡೆ ಎಲ್ಲ ಹೋಗ್ ಬರಕ್ ಆಗ್ತದಲ್ಲ ಇವ್ರಿಗೆ, ಮದುವೆಗಳಿಗೆ, ಆ ಫಂಕ್ಷನ್ಗೆ, ಈ ಫಂಕ್ಷನ್ಗೆಲ್ಲ ಮನೆ ಬಿಟ್ಟು ಊರು ಬಿಟ್ಟು. ಮನೆ ದೇವ್ರಿಗೆ ಹೋಗ್ ಬರಕ್ಕೆ ಇವ್ರು ಎಕ್ಸ್ಕ್ಯೂಸ್ ಹೇಳ್ತಾರೆ, ಆಗಲ್ಲ ಅಂತ. ನಾವೇನ್ ಮಾಡಕ್ಕಾಗಲ್ಲ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. Just now you explained your experience of visiting Vaikuntha. Again, they are asking, how was your experience of visiting Lord Shiva? ಲಾರ್ಡ್ ಶಿವ ಅದು ಬಂದ್ಬಿಟ್ಟು ಇಟ್ ವಾಸ್ ಎ ಬ್ಯೂಟಿಫುಲ್ ಸ್ನೋಯಿ clad place wherein on a Petam, the Divine Father, he is known as Sundaresha. He is so handsome, he is fair, muscular, tall. He was sitting in Ardha Asana, Sukhasana, with the elephant skin around his waist, with a Nagavarna, with Vaski around his head, and with a Jata Jota, Ganga streaming out slow in a thin way, and with the third eye, and with all ashes smeared on his body, with a countenance smile. He was in yogic form. ಧನ್ಯವಾದಗಳು ಅಣ್ಣ ಫಾರ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಣ್ಣ. ಅಣ್ಣ, ಹೇಳಿ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಮೈ ಆನ್ಸೆಸ್ಟರ್ಸ್ ಆರ್ ಕಮಿಂಗ್ ಇನ್ ಮೈ ಮದರ್ಸ್ ಡ್ರೀಮ್, ವಾಟ್ ಈಸ್ ಎ ಸೈನ್ ಅಂತ ಕೇಳಿದಾರಣ್ಣ. ಅವ್ರು ಬಂದು ಹೋಗ್ತಾ ಇದಾರಂದ್ರೆ ಅವ್ರಿಗೆ ಇವರು ಶ್ರಾದ್ದನೋ ಪಿಂಡಪಾತನೋ ಸರಿಯಾಗಿ ಮಾಡಿಲ್ಲ. ಅದನ್ನ ಕರೆಕ್ಟ್ ಆಗಿ ಮಾಡಿ ಅಂತ ಹೇಳಿ ತಿಳ್ಕೊಂಡು ಅವ್ರಿಗೆ ಏನ್ ಇಷ್ಟನೋ ಅದನ್ನ ಒಂದ್ ದಿವ್ಸ ಒಂದು ಅಮಾವಾಸ್ಯೆ ಇಟ್ಟು ಎಡೆ ಹಾಕಿ ಆ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿ ಅವ್ರು ತೃಪ್ತಿ ಪಡ್ತಾರೆ. ಅವರು ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಮನವತಿಯಲ್ಲಿ ಕೊಟ್ಟಿರುವ ಕೃಷ್ಣ ಗೀತೋಪದೇಶ ಫೋಟೋವನ್ನು ಮನೆ ಅಪೋಸಿಟ್ ವಾಲ್ಗೆ ಹಾಕಿದ್ದೇವೆ ಅಣ್ಣ. ಒಂದು ಎಕ್ಸ್ಟ್ರಾ ಫೋಟೋ ಇರೋದನ್ನ ದೇವರ ಪೂಜೆ ಮನೆ ರೂಮಲ್ಲಿ ಇಟ್ಟಿದ್ದೇವೆ ಅಂತಣ್ಣ. ಈ ಎಕ್ಸ್ಟ್ರಾ ಇಲ್ಲ, ಫೋಟೋ ದೇವರ ರೂಮ್ ನಲ್ಲಿ ಇಡೋದು ಅವಶ್ಯಕತೆ ಇಲ್ಲ. ಗುರು ಅಮರ ಅವ್ರು ಹೇಳಿರೋದು ಮೈನ್ ಡೋರ್ ಆಪೋಸಿಟ್ ವಾಲ್ ನಲ್ಲಿ ಇಟ್ರೆ ಸಾಕು, ಇಟ್ ವಿಲ್ ಗಿವ್ ಯು ದ ಪಾಸಿಟಿವ್ ರಿಸಲ್ಟ್. ಅದನ್ನ ಮಾಡಿ ಅಷ್ಟೇ. ದೇವ್ರ ಮನೆಯಲ್ಲಿ ಇಡೋದು ಅಂತ ಅವ್ರೇನು ಹೇಳಿಲ್ಲ. ಅವ್ರು ಹೇಳಿದ್ದು ದಯವಿಟ್ಟು ನಂಬಿಕೆಯಿಂದ ಮಾಡಿ, ನಿಮ್ಗೆ ರಿಸಲ್ಟ್ಸ್ ಬರ್ತದೆ. ನೀವಾಗಿ ಕಲ್ಪನೆ ಮಾಡ್ಕೊಂಡು ಏನ್ ಮಾಡಬೇಡಿ. ಧನ್ಯವಾದಗಳು ಅಣ್ಣ. ಹ್ಯಾಂಡ್ ರೈಸ್ ಮಾಡಿದ್ರೆ ಮಾತಾಡಿ ಅಣ್ಣ. ವಾಲಿ ಅಂತ ಇದೆ. ನಮಸ್ತೆ ಅಣ್ಣ. ನಮಸ್ಕಾರ ವಾಳಿ, ಹೇಳಿ, ಹೇಗಿದೆ ಬಿಸ್ನೆಸ್? ಚೆನ್ನಾಗಿದೆ ಅಣ್ಣ, ಆಶೀರ್ವಾದ. ಅಣ್ಣ, ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ. ಹ್ಮ್. ನಮ್ದು ಮೂಲ ಬಿಜಾಪುರ ಸೈಡ್ ಅಣ್ಣ. ಅಲ್ಲಿಂದ ಈಗ ಇಲ್ಲಿ ಹಾವೇರಿ ಹತ್ರ ಬಂದಿರೋದು. ಹ್ಮ್. ಈಗ ವೀರಭದ್ರ ಸ್ವಾಮಿ ಇಲ್ಲಿ ಹತ್ರದಲ್ಲೇ ಒಂದು ಇದೆ, ಅಲ್ಲಿಗೆ ಹೋಗ್ತೀವಿ ನಾವು ಯಾವಾಗ್ಲೂ, ಕಾಳಗುಂದ ಅಂತ. ಈಗ ನಮ್ಮ ಅಜ್ಜನ ನೋಡಿ, ಅದಕ್ಕೆ ನಡ್ಕೊಂಡು ಹೋಗ್ತಾರೆ. ಹಂಗಲ್ಲ ವಾಳಿ, ನಿಮ್ಮ ಪೂರ್ವಿಕರು ಯಾವ ವೀರಭದ್ರ ಸ್ವಾಮಿ ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಅವರು ಮಾಡ್ತಾ ಇದ್ರು ವರ್ಷ ಪೂಜೆ ಅಲ್ವಾ? ಅದನ್ನ ತಿಳ್ಕೊಳ್ಳಿ ಎಲ್ಲಿ ಅಂತ ತಿಳ್ಕೊಂಡು ಆ ಜಾಗಕ್ಕೆ ಹೋಗಿ ವರ್ಷಕ್ಕೊಂದ್ಸತಿ ಅವ್ರಿಗೆ ಆಚರಣೆ ಮಾಡ್ಕೊಂಡು ಬನ್ನಿ. ಅರ್ಥ ಆಯ್ತಾ? ಸರಿ ಸರಿ. ಓಕೆ.
ನಮಸ್ಕಾರ ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು. ಪ್ರವೀಣ್, ಧನ್ಯ 8:30 ಆಯ್ತು. ಹೌದಣ್ಣ. ಇನ್ನು ಒಂದು ಇದೆಯಾ ಕ್ವಶನ್ಸ್? ಇಲ್ಲ ಅಣ್ಣ, ಎಲ್ಲ ಆಗಿದಾವಣ್ಣ. ಎನಿ ಮೆಸೇಜ್ ಸರಿ. ಟುಡೇ? ಇಲ್ಲ, ಏನ್ ಮೆಸೇಜ್ ಏನು ಇಷ್ಟಿಗೆ ಇಲ್ಲ. ಏನ್ ಹೇಳಿದಾರ ಗುರು ಅಮರ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಧ್ಯಾನ ಮಾಡಿ, ದಾನ ಮಾಡಿ, ಧರ್ಮವನ್ನು ಆಚರಿಸಿ ನಿಷ್ಠೆಯಿಂದ ಎಲ್ಲ ಒಳ್ಳೇದಾಗ್ತದೆ ಅವ್ರಿಗೆ. ಅಷ್ಟೇನಪ್ಪ. ಶ್ರೀಕೃಷ್ಣ ಅರ್ಪಣಮಸ್ತು. 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 ಎಲ್ಲರಿಗೂ ಮತ್ತೊಮ್ಮೆ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ